Very good morning, dear students. Welcome back to the computer session. In this session, I am going to discuss on chapter 5, that is problem solving methodologies. So in the last class, I discussed on the steps for solving problem process. Okay, and then I gave what do you mean by algorithm definition, characteristics of an algorithm, and I gave some examples on algorithm and what do you mean by time complexity and space complexity I discussed. Okay, so let me recall all the concepts which I discussed in the last class in a brief manner. So what are the steps involved in problem solving? So there are 7 steps, is it right? So yavudu are 7 steps. So first step is problem definition. Okay, so ಏನು ಪ್ರಾಬ್ಲಮ್ಮು ಅಂತ ನಾವು ಕರೆಕ್ಟಾಗಿ ಓದಿ ಅರ್ಥ ಮಾಡ್ಕೊಳ್ಳೋದು ಪ್ರಾಬ್ಲಮ್ ಡೆಫಿನೇಷನ್. ಸೊ ಅದರಲ್ಲಿ ಏನೇನು ರಿಕ್ವೈರ್ಮೆಂಟ್ ಇದೆ ಪ್ರಾಬ್ಲಮ್ಗೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಸೊ ನೆಕ್ಸ್ಟು ಸ್ಟೆಪ್ಪು ಪ್ರಾಬ್ಲಮ್ ಅನಾಲಿಸಿಸ್. ಸೊ ಪ್ರಾಬ್ಲಮ್ ಅನಾಲಿಸಿಸಲ್ಲಿ ಏನು ನಾವು ತಿಳ್ಕೋಬೇಕು? ಸೊ ಪ್ರಾಬ್ಲಮಲ್ಲಿ ಏನೇನಿದೆ, ಇನ್ಪುಟ್ಸ್ ಏನೇನು ಕೊಡಬೇಕು, ಔಟ್ಪುಟ್ಸ್ ಏನೇನು ಕೊಡಬೇಕು, ಮತ್ತು ಇನ್ನೂ ರಿಕ್ವೈರ್ಮೆಂಟ್ಸ್ ಏನೇನು ತೊಗೋಬೇಕು ನಾವು ಪ್ರಾಬ್ಲಮ್ ಕರೆಕ್ಟಾಗಿ ಸಾಲ್ವ್ ಮಾಡಬೇಕು ಅಂದರೆ ಅನ್ನೋದು ಪ್ರಾಬ್ಲಮ್ ಅನಾಲಿಸಿಸ್. ಥರ್ಡ್ ಸ್ಟೆಪ್ ಏನು, ಹೇಗೆ ನಾವು ಅದನ್ನು ಡಿಸೈನ್ ಮಾಡ್ತೀರಾ. ಸೊ ಡಿಸೈನಿಂಗ್ ಹೌ ಯು ಡೂ ಯೂಸಿಂಗ್ ಆಲ್ಗೋರಿದಮ್ಸ್ ಆ್ಯಂಡ್ ಫ್ಲೋ ಚಾರ್ಟ್ಸ್, ಇಸ್ ಇಟ್ ರೈಟ್? ಸೊ ಆಲ್ಗೋರಿದಮ್ಸ್ ನೀವು ಯಾವ ಥರ ಬರೀತೀರಾ, ಒಂದು ಪ್ರೋಗ್ರಾಮ್ ಕೊಟ್ಟರೆ ಅದು, ಮತ್ತು ಫ್ಲೋ ಚಾರ್ಟ್ ಯಾವ ಥರ ಡ್ರಾ ಮಾಡ್ತೀರಾ, ಅದನ್ನು ನಾವು ಡಿಸೈನಿಂಗ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಕೋಡಿಂಗ್. ಸೊ ಕೋಡಿಂಗ್ ಅಂತಂದರೆ ಏನು, ಆ ಪ್ರೋಗ್ರಾಮಲ್ಲಿ ಬರುವಂಥ ಆಲ್ಗೋರಿದಮ್ ಮತ್ತು ಫ್ಲೋ ಚಾರ್ಟ್ನ ನಾವು ಕನ್ವರ್ಟ್ ಮಾಡಿ, ಟ್ರಾನ್ಸ್ಲೇಟ್ ಮಾಡಿ ಒಂದು ಸ್ಯೂಟಬಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಅದರಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಅದಕ್ಕೆ ನಾವು ಕೋಡಿಂಗ್ ಅಂತ ಕರಿತೀವಿ. ಸೊ ಕೋಡಿಂಗ್ ಅಂದರೆ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಲೇಟಿಂಗ್ ಅನ್ ಅಲ್ಗಾರಿದಮ್ ಆರ್ ಅ ಫ್ಲೋ ಚಾರ್ಟ್ ಇಂಟು suitable programming language is referred as coding. Coding ಅಂದರೆ ಇಟ್ ಈಸ್ ಜಸ್ಟ್ ಲೈಕ್ ರೈಟಿಂಗ್ ಅ ಪ್ರೋಗ್ರಾಮ್. ಸೊ ಅದು 4th ಸ್ಟೆಪ್. 5th ಸ್ಟೆಪ್ ಏನು, ಟೆಸ್ಟಿಂಗ್ ಮತ್ತು ಡಿಬಗ್ಗಿಂಗ್. ಸೊ ಟೆಸ್ಟಿಂಗ್ ಅಂದರೆ ಎಲ್ಲ ರಿಕ್ವೈರ್ಮೆಂಟ್ಸು ನಾವು ಹಾಕಿದ್ದೀರಾ, ಸೊ ಯೂಸರ್ಗೆ ಔಟ್ಪುಟಲ್ಲಿ ಏನೇನು ಬರಬೇಕು ಅಂತ ರಿಕ್ವೈರ್ಮೆಂಟ್ಸ್ ಎಲ್ಲ ನಾವು ಬರೆದಿದ್ದೀರಾ ಪ್ರೋಗ್ರಾಮಲ್ಲಿ ಅನ್ನೋದನ್ನ ಟೆಸ್ಟಿಂಗ್ ಅಂತ ಕರೀತಾರೆ. ಸೊ ಡಿಬಗ್ಗಿಂಗ್ ಅಂದರೆ ಎರರ್ಸ್ನ ಚೆಕ್ ಮಾಡೋದು. ಸೊ ಎರರ್ಸ್ ಇದೆ ಅಂತ ಗೊತ್ತಾಗುತ್ತೆ ಟೆಸ್ಟ್ ಮಾಡಿದಾಗ. ಸೊ ಅದನ್ನು ಟೆಸ್ಟ್ ಮಾಡಿ ಅದನ್ನು ಕರೆಕ್ಟ್ ಮಾಡೋದಕ್ಕೆ ಡಿಬಗ್ಗಿಂಗ್ ಅಂತ ಕರೀತಾರೆ. ಸೊ ಇದು 5th ಸ್ಟೆಪ್. 6th ಸ್ಟೆಪ್ ಏನು, ಪ್ರೋಗ್ರಾಮ್ ಡಾಕ್ಯುಮೆಂಟೇಷನ್. ಸೊ ಒಂದು ಪ್ರೋಗ್ರಾಮ್ನ ನಾವು ಫ್ಯೂಚರಲ್ಲಿ ಹೇಗೆ ಅದನ್ನು ಡಾಕ್ಯುಮೆಂಟೇಷನ್ ಮಾಡಬೇಕು ಅಂದರೆ ಯಾವ ಥರ ಸೇವ್ ಮಾಡಿ ಯಾವ ಡ್ರೈವಲ್ಲಿ ಇಡಬೇಕು ಅದನ್ನು ಡಾಕ್ಯುಮೆಂಟೇಷನ್ ಅಂತ ಕರೀತಾರೆ. ಸೊ ಅದಕ್ಕೆ ರೈಟಿಂಗ್ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಇವಾಗ ಜಸ್ಟ್ ಒಂದು ಪ್ರೋಗ್ರಾಮ್ ಬರೆದ್ಬಿಟ್ರೆ ಸಾಕು, ಅದನ್ನು ಮಾಮೂಲಿ ಔಟರ್ ಯೂಸರ್ಸ್ಗೆ, ರೆಗ್ಯುಲರ್ ಯೂಸರ್ಸ್ಗೆ ಅದು ಅರ್ಥ ಆಗೋಲ್ಲ, ಪ್ರೋಗ್ರಾಮೇ ಅದು ಅಂತ ಅರ್ಥ ಆಗೋಲ್ಲ. ಸೊ ಅದಕ್ಕೆ ನಾವು ಕಮ್ಯಾಂಡ್ಸ್ ಕೊಡ್ತೀವಿ. ಸೊ ಒಂದು ಇಂಟರ್ನಲ್ ಡಾಕ್ಯುಮೆಂಟೇಷನ್ ಅಂತ ಒಂದು ಕೊಡ್ತೀವಿ, ಎಕ್ಸ್ಟರ್ನಲ್ ಡಾಕ್ಯುಮೆಂಟೇಷನ್ ಅಂತ ಒಂದು ಕೊಡ್ತೀವಿ. ಸೊ ಅದು ಪ್ರೋಗ್ರಾಮ್ ಡಾಕ್ಯುಮೆಂಟೇಷನ್. ನೆಕ್ಸ್ಟು ಪ್ರೋಗ್ರಾಮ್ ಮೇಂಟೆನೆನ್ಸ್. ಸೊ ಪ್ರೋಗ್ರಾಮ್ ಮೇಂಟೆನೆನ್ಸ್ ಅಂತಂದರೆ ಸೊ ಅದರಲ್ಲಿ ಪಿರಿಯಾಡಿಕ್ ರಿವ್ಯೂಸ್ ಮತ್ತೆ ನಾವು ಅದನ್ನು ಕಂಟಿನ್ಯೂಸ್ ಆಗಿ ನಾವು ಚೆಕ್ ಮಾಡಿ ಅದರಲ್ಲಿ ಕರೆಕ್ಟಾಗಿ ಇದೆಯಾ ರಿಕ್ವೈರ್ಮೆಂಟ್ಸ್ ಅನ್ನೋದನ್ನು ನೋಡಿಕೊಂಡು ಅದಕ್ಕೆ ನೀಟಾಗಿ ಅಪ್ಡೇಟ್ ಮಾಡ್ತೀವಿ. ಸೊ ಅದು ಪ್ರೋಗ್ರಾಮ್ ಮೇಂಟೆನೆನ್ಸ್ ಅಂದರೆ ಮಾಡಿಫಿಕೇಷನ್ಸ್ ಮಾಡೋದು, ಮತ್ತು ಯೂಸರ್ ರಿಕ್ವೈರ್ಮೆಂಟ್ಸ್ ಏನು ಕೇಳ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದೇ ಇನ್ಪುಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಯೂಸರು ದೇ ಕ್ಯಾನ್ ಕ್ರಿಯೇಟ್ ಅ ಏರಿಯಾ ಆಫ್ ಅ ಟ್ರಯಾಂಗಲ್ ಆ್ಯಂಡ್ ದೇ ಕ್ಯಾನ್ ಈವನ್ ಫೈಂಡ್ ಔಟ್ ದ ಏರಿಯಾ ಆಫ್ ಅ ಸರ್ಕಲ್, ಇಸ್ ಇಟ್ ರೈಟ್? ಸೊ ಸರ್ಕಲ್ನ ನಾವು ಫೈಂಡ್ ಔಟ್ ಮಾಡಬೇಕು ಅಂದರೆ ರೇಡಿಯಸ್ ಬೇಕಾಗುತ್ತೆ, ಅದೇ ನಾವು ಟ್ರಯಾಂಗಲ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಸೈಡ್ಸ್ ಬೇಕಾಗುತ್ತೆ. ಸೊ ಇನ್ಪುಟ್ಸ್ ಆ ವೇರಿಯಬಲ್ಸ್ನ ಅದೇ ಇನ್ಪುಟ್ಸನ್ನ ನಾವು ಪ್ರೋಗ್ರಾಮಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಸೊ ಯೂಸರ್ ಏನೇನು ಕೇಳ್ತಾರೆ ಅದಕ್ಕೆ ಮಾಡಿಫಿಕೇಷನ್ಸ್ ಮಾಡಿ ಅದನ್ನು ಪಿರಿಯಾಡಿಕಾಗಿ ನಾವು ವ್ಯೂ ಮಾಡ್ತಿದ್ರೆ ಸೊ ಅದನ್ನು ನಾವು ಪ್ರೋಗ್ರಾಮ್ ಮೇಂಟೆನೆನ್ಸ್ ಅಂತ ಕರಿತೀವಿ. ಸೊ ಇದೆಲ್ಲನೂ ಏನು, ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪ್ರಾಬ್ಲಮ್ ಸಾಲ್ವಿಂಗ್. ಸೊ 7 ಸ್ಟೆಪ್ಸ್. ಸೊ ಫಸ್ಟ್ ಸ್ಟೆಪ್ ಪ್ರಾಬ್ಲಮ್ ಡೆಫಿನೇಷನ್, ಸೆಕೆಂಡ್ ಅನಾಲಿಸಿಸ್, ಥರ್ಡ್ ಅದಕ್ಕೆ ಆಲ್ಗೋರಿದಮ್ ಬರಿತೀವಿ, 4th ಬಂದು ಕೋಡಿಂಗ್ ಮಾಡ್ತೀವಿ, 5th ಬಂದು ಟೆಸ್ಟಿಂಗ್ ಮತ್ತು ಡಿಬಗ್ಗಿಂಗ್ ಮಾಡ್ತೀವಿ, 6th ಬಂದು ಪ್ರೋಗ್ರಾಮ್ ಡಾಕ್ಯುಮೆಂಟೇಷನ್ ಮಾಡ್ತೀವಿ, 7th ಬಂದು ಪ್ರೋಗ್ರಾಮ್ ಮೇಂಟೆನೆನ್ಸ್ ಮಾಡ್ತೀವಿ. ಓಕೆ, ಸೊ ದೀಸ್ ಆರ್ ದ 7 ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಸ್ಟೆಪ್ಸ್ ಫಾರ್ ಅನಲೈಸಿಂಗ್ ದ ಪ್ರಾಬ್ಲಮ್ಸ್. ಸೊ next what I gave the definition of an algorithm, is it right? So what do you mean by algorithm? So algorithm ಅಂದರೆ ಸ್ಟೆಪ್ ಬೈ ಸ್ಟೆಪ್ ರೆಪ್ರೆಸೆಂಟೇಷನ್ ಆಫ್ ಅ ಸೊಲ್ಯೂಷನ್ ಟು ಅ ಪ್ರಾಬ್ಲಮ್. ಸೊ ಒಂದು ಬಿಗ್ ಪ್ರಾಬ್ಲಮ್ ಇರುತ್ತೆ. ಸೊ ಆ ಬಿಗ್ ಪ್ರಾಬ್ಲಮ್ನ ನಾವು ಯಾವ ಥರ ಅನಲೈಸ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಬರಿತೀವಲ್ವ ಅದಕ್ಕೆ ನಾವು ಏನಂತ ಕರಿತೀವಿ, ಆಲ್ಗಾರಿದಮ್ ಅಂತ ಕರಿತೀವಿ. ಸೊ ಅಲ್ಗಾರಿದಮ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಎಲ್ಲ ಅಲ್ಗಾರಿದಮ್ಸ್ಗೂ
ಇನ್ಪುಟ್ ಮತ್ತು ಔಟ್ಪುಟ್ ಇರುತ್ತೆ. ಇಸ್ ಇಟ್ ರೈಟ್? ಆ್ಯಂಡ್ ದೆನ್ ಇಟ್ ವಿಲ್ ಹ್ಯಾವ್ ಡೆಫಿನೇಟ್ ಅಂತಂದರೆ ಎಷ್ಟು ಇನ್ಸ್ಟ್ರಕ್ಷನ್ಸ್ನ ನಾವು ಕೊಡ್ತೀವಿ, ಎಷ್ಟು ಇನ್ಸ್ಟ್ರಕ್ಷನ್ಸ್ನ ನಾವು ಸ್ಪೆಸಿಫೈ ಮಾಡಬೇಕು. ಎಫೆಕ್ಟಿವ್ ಅಂತಂದರೆ ಎಷ್ಟು ಸಲ ಅದು ಮಿನಿಮಮ್ ನಂಬರ್ ಆಫ್ ಟೈಮ್ಸ್ ಅದು ಲೂಪ್ ಆಗಬೇಕು. ಟರ್ಮಿನೇಟ್ ಅಂತಂದರೆ ಸ್ಟಾಪ್. ಸೊ ಓಕೆ, ಔಟ್ಪುಟ್ ಅಂದರೆ ಔಟ್ಪುಟ್ ಪ್ರೊಡ್ಯೂಸ್ ಮಾಡುತ್ತೆ ಒಂದು ಅಲ್ಗಾರಿದಮ್. ಸೊ ಇದೆಲ್ಲನೂ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅನ್ ಅಲ್ಗಾರಿದಮ್. ಓಕೆ, ಸೊ ಇದು ಕ್ಯಾರೆಕ್ಟರಿಸ್ಟಿಕ್ಸ್. Examples I gave: write an algorithm to find the area of a triangle, write an algorithm to find the simple interest, write an algorithm to find the compound interest. So ಅದೆಲ್ಲ ನಾವು ಕೊಟ್ಟಿದ್ದೆ ಲಾಸ್ಟ್ ಕ್ಲಾಸಸಲ್ಲಿ. ನೆಕ್ಸ್ಟ್ ಅನಾಲಿಸಿಸ್ ಅಂತಂದರೆ ಏನು? ಅನಾಲಿಸಿಸ್ ಆಫ್ ಅನ್ ಅಲ್ಗಾರಿದಮ್ ಅಂದರೆ ಸ್ಪೇಸ್ ಕಾಂಪ್ಲೆಕ್ಸಿಟಿ ಮತ್ತು ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಎರಡು ಬರುತ್ತೆ. ಸೊ ಸ್ಪೇಸ್ ಕಾಂಪ್ಲೆಕ್ಸಿಟಿ ಅಂತಂದರೆ ಎಷ್ಟು ಅಮೌಂಟ್ ಆಫ್ ಮೆಮರಿ ನಮ್ಮ ಅಲ್ಗಾರಿದಮ್ ರನ್ ಆಗೋಕ್ಕೆ, ಅಂದರೆ ಅಲ್ಗಾರಿದಮ್ ಪ್ರೋಸೆಸ್ ಆಗೋದಕ್ಕೆ ಬೇಕು, ಅದನ್ನು ನಾವು ಸ್ಪೇಸ್ ಕಾಂಪ್ಲೆಕ್ಸಿಟಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಟೈಮ್ ಕಾಂಪ್ಲೆಕ್ಸಿಟಿ ಅಂತಂದರೆ ಎಷ್ಟು ಅಮೌಂಟ್ ಆಫ್ ಟೈಮು ನಮ್ಮ ಅಲ್ಗಾರಿದಮ್ ಕಂಪ್ಲೀಟ್ ಆಗೋದಕ್ಕೆ, ಎಕ್ಸಿಕ್ಯೂಷನ್ ಆಗೋದಕ್ಕೆ ಬೇಕು, ಅದನ್ನು ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಕರಿತೀವಿ. ಸೊ ಅಪ್ ಟು ಹಿಯರ್ ಐ ಡಿಸ್ಕಸ್ಡ್ ಇನ್ ದ ಲಾಸ್ಟ್ ಕ್ಲಾಸ್. ಓಕೆ, ಸೊ ಇನ್ ಟುಡೇಸ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಆನ್ ವಾಟ್ ಡು ಯು ಮೀನ್ ಬೈ ಫ್ಲೋ ಚಾರ್ಟ್, what do you mean by the examples of flow charts, and I also explain about importance and symbols used in flow charts. Okay, so idu flow charts ಬಗ್ಗೆ ಆಗಿರುತ್ತೆ ಈ ಕ್ಲಾಸ್ ಫುಲ್ಲೂ. and then at last I'll give some important definitions, so which will be used in the next classes. Okay, so let me begin today's class. So in today's highlight of this class is flow chart. Flow chart andre enu? So flow chart means a pictorial representation or a graphical representation of an algorithm. So algorithm alli ಏನು ಬರಿತೀವಿ ನಾವು? line by line, step 1 input start, step 1 start, step 2 input some variables, step 3 calculation, step 4 output, step 5 stop. Is it right? So ಇದು algorithm ಅಲ್ಲಿ line by line ನಾವು ಇನ್ಸ್ಟ್ರಕ್ಷನ್ಸ್ನ ಕೊಡ್ತೀವಿ. ಬಟ್ ಫ್ಲೋ ಚಾರ್ಟಲ್ಲಿ ಏನಿರುತ್ತೆ? ಸೊ ಫ್ಲೋ ಚಾರ್ಟಲ್ಲಿ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಇರುತ್ತೆ. ಸೊ ಪಿಕ್ಟೋರಿಯಲ್ ಅಂದರೆ ಒಂದು ಇನ್ಸ್ಟ್ರಕ್ಷನ್ಸ್ಗೂ ಒಂದು ಪಿಕ್ಚರ್ ಹಾಕಿಬಿಟ್ಟು ಅದರಲ್ಲಿ ನಾವು ಇನ್ಸ್ಟ್ರಕ್ಷನ್ಸ್ನ ನಾವು ಮೆನ್ಷನ್ ಮಾಡ್ತೀವಿ. ಅದನ್ನು ನಾವೇನಂತ ಕರಿತೀವಿ? ಫ್ಲೋ ಚಾರ್ಟ್ ಅಂತ ಕರಿತೀವಿ. ಸೊ ಫ್ಲೋ ಚಾರ್ಟ್ ಮೀನ್ಸ್ ಅ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಆರ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಅನ್ ಅಲ್ಗಾರಿದಮ್. ಓಕೆ, ಸೊ ಈ ಫ್ಲೋ ಚಾರ್ಟಲ್ಲಿ 2 ಕ್ಯಾಟಗರೀಸ್ ಇದೆ. ಸೊ ಒಂದು ಪ್ರೋಗ್ರಾಮ್ ಫ್ಲೋ ಚಾರ್ಟ್ ಅಂತ. ಸೊ ಪ್ರೋಗ್ರಾಮ್ ಫ್ಲೋ ಚಾರ್ಟ್ ಒಂದು, ನೆಕ್ಸ್ಟು ಸಿಸ್ಟಮ್ ಫ್ಲೋ ಚಾರ್ಟ್ ಅಂತ ಒಂದು. ಸೊ ಇದು 2 ಟೈಪ್ಸ್. ಓಕೆ, ಸೊ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಆರ್ ಅ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಅನ್ ಅಲ್ಗಾರಿದಮ್ ಈಸ್ ಕಾಲ್ಡ್ ಆಸ್ ಫ್ಲೋ ಚಾರ್ಟ್. ಓಕೆ, ಸೊ ಇದು ಡೆಫಿನೇಷನ್. ಸೊ ಇದು 1 ಮಾರ್ಕಲ್ಲಿ ಕೇಳ್ತಾರೆ ನಿಮಗೆ. ವಾಟ್ ಡು ಯು ಮೀನ್ ಬೈ ಫ್ಲೋ ಚಾರ್ಟ್ ಅಂದರೆ a flow chart is a pictorial representation or graphical representation of an algorithm. Okay, so you have to write this answer. So idralli two categories ide. One is program flow chart, another one is system flow charts. Okay, we shall see this. What do you mean by these things? So what do you mean by program flow chart ಅಂತಂದರೆ ಇದರಲ್ಲಿ ಇನ್ಸ್ಟ್ರಕ್ಷನ್ಸು ಸ್ಪೆಸಿಫೈ ಆಗಿರೋದು ಸೀಕ್ವೆನ್ಸ್ ಆಗಿರುತ್ತೆ. ಸೊ ಸೀಕ್ವೆನ್ಸ್ ಅಂತಂದರೆ ಒನ್ ನೆಕ್ಸ್ಟ್ ಟು ದ ಅದರ್. ಇವಾಗ ಒಂದು ಇನ್ಸ್ಟ್ರಕ್ಷನ್ನು ನಾವು ಎಲ್ಲಿ ಕೊಟ್ಟಿರ್ತೀವಿ, ಇನ್ನೊಂದು ಇನ್ಸ್ಟ್ರಕ್ಷನ್ ಎಲ್ಲಿ ಕೊಟ್ಟಿರ್ತೀವಿ, ಅದು ರೆಪ್ರೆಸೆಂಟೇಷನ್ ಮಾಡುವಾಗ ಸೀಕ್ವೆನ್ಸ್ ಆಗಿರುತ್ತೆ. ಪ್ರೋಗ್ರಾಮ್ ಫ್ಲೋ ಚಾರ್ಟ್ ಮೀನ್ಸ್ ಇಟ್ ಈಸ್ ಅ ಡಯಾಗ್ರಾಮೆಟ್ರಿಕ್ ರೆಪ್ರೆಸೆಂಟೇಷನ್ ಆಫ್ ಅ ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಫಾರ್ ಸಾಲ್ವಿಂಗ್ ಅ ಪ್ರಾಬ್ಲಮ್. ಸೊ ಒಂದು ಡಯಾಗ್ರಾಮೆಟ್ರಿಕ್ ರೆಪ್ರೆಸೆಂಟೇಷನ್ ಕೊಡ್ತೀವಿ, ಅದರಲ್ಲಿ ಸೀಕ್ವೆನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ನ ಇರುತ್ತೆ, ಅದು ಪ್ರೋಗ್ರಾಮ್ ಫ್ಲೋ ಚಾರ್ಟ್. So system flow chart ಅಂತಂದರೆ it indicates the flow of data throughout a data processing system as well as the flow into and out of the system. Such flow charts are widely used by designers to explain the data processing systems. So ಇದು ನಾರ್ಮಲ್ ಫ್ಲೋ ಚಾರ್ಟ್ಸ್ ಅಲ್ಲ, ಇದು ಸಿಸ್ಟಮ್ ಫ್ಲೋ ಚಾರ್ಟ್ಸ್ ಅಂತಂದರೆ ಡೇಟಾ ಹೆಂಗೆ ಹೋಗ್ತಿದೆ, ಸೊ ಫ್ರಮ್ ವಿಚ್ ಪಾರ್ಟ್ ಆಫ್ ದ ಸಿಸ್ಟಮ್ ಇಟ್ ಈಸ್ ಗೋಯಿಂಗ್ ಆ್ಯಂಡ್ ವಿಚ್ ಪಾರ್ಟ್ ಆಫ್ ದ ಸಿಸ್ಟಮ್ ಇಟ್ ಈಸ್ ಟೇಕಿಂಗ್ ಅನ್ನೋದನ್ನು ಸಿಸ್ಟಮ್ ಫ್ಲೋ ಚಾರ್ಟ್ ಎಕ್ಸ್ಪ್ಲೇನ್ ಮಾಡೋದು. ಸೊ ಅದು ಬಂದು ಸಿಸ್ಟಮ್ ಫ್ಲೋ ಚಾರ್ಟ್. ಸೊ ಅದರಲ್ಲಿ ಏನೇನಿರುತ್ತೆ? ಡೇಟಾ ಫ್ಲೋ ತೋರಿಸುತ್ತೆ ಫ್ರಮ್ ವೇರಿಯಸ್ ಡೇಟಾ ಪ್ರೊಸೆಸಿಂಗ್ ಸಿಸ್ಟಮ್ಸ್. ಸೊ ಡೇಟಾ ಪ್ರೊಸೆಸಿಂಗ್ ಸಿಸ್ಟಮ್ಸ್ ಯಾರು ಯೂಸ್ ಮಾಡ್ತಾರೆ? ಡಿಸೈನರ್ಸ್ ಯೂಸ್ ಮಾಡ್ತಾರೆ. ಓಕೆ, ಸೊ ನಾವು ಯೂಸ್ ಮಾಡೋದು ಪ್ರೋಗ್ರಾಮ್ ಫ್ಲೋ ಚಾರ್ಟ್. ಓಕೆ,
ಸೊ ಸಿಸ್ಟಮ್ ಫ್ಲೋ ಚಾರ್ಟ್ ಆ್ಯಂಡ್ ಪ್ರೋಗ್ರಾಮ್ ಫ್ಲೋ ಚಾರ್ಟ್ಸ್ ಬಂದು 2 types ಆಫ್ ಫ್ಲೋ ಚಾರ್ಟ್ಸ್. ಸೊ ನಾರ್ಮಲ್ ಫ್ಲೋ ಚಾರ್ಟ್ ಬಂದುಬಿಟ್ಟು ನಮ್ಮದು ordinary program flow chart, but system flow charts are used for representing the data processing systems. Okay, so next we'll see. So in this slide I am just giving how much this flow charts are important. Okay, so ಏನಕ್ಕೆ ಇಂಪಾರ್ಟೆಂಟು, ಇವಾಗ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಇತ್ತಂತಂದರೆ ಇಟ್ ಈಸ್ ಈಸಿ ಟು ಕಮ್ಯುನಿಕೇಟ್. ಸೊ ಕಮ್ಯುನಿಕೇಟ್ ಅಂತಂದರೆ ಒಬ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಲ್ವಾ. ಜಸ್ಟ್ ಬೈ ಸೆಂಟೆನ್ಸ್ ವೈಸಲ್ಲಿ ಹೇಳೋದಕ್ಕೂ ಡಯಾಗ್ರಾಮೆಟಿಕಲಿ ರೆಪ್ರೆಸೆಂಟೇಷನ್ ಮಾಡೋದಕ್ಕೆ ಇಟ್ ಈಸ್ ವೆರಿ ವೆರಿ ಹೆಲ್ಪ್ಫುಲ್ ವೆನ್ ಎವರ್ ಇಟ್ ಈಸ್ ದ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಇಸ್ ದೇರ್. ಅದಕ್ಕೆ ಫಸ್ಟ್ ಪಾಯಿಂಟ್ ಇಸ್ ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್, ಕಮ್ಯುನಿಕೇಷನ್. ಸೆಕೆಂಡ್ ಇಸ್ ಎಫೆಕ್ಟಿವ್ ಅನಾಲಿಸಿಸ್. ವಿತ್ ದ ಹೆಲ್ಪ್ ಆಫ್ ದ ಫ್ಲೋ ಚಾರ್ಟ್ ಪ್ರಾಬ್ಲಮ್ ಕ್ಯಾನ್ ಬಿ ಅನಲೈಸ್ಡ್ ಇನ್ ಅ ಮೋರ್ ಎಫೆಕ್ಟಿವ್ ವೇ. ಸೊ ಯಾವುದು ಇನ್ಪುಟು, ಯಾವುದು ಔಟ್ಪುಟು, ಯಾವುದು ಸೆಲೆಕ್ಷನ್ ಸ್ಟೇಟ್ಮೆಂಟ್ಗೆ ಹೋಗ್ತಿದೆ, ಯಾವುದು ಇಟಿರೇಷನ್ ಸ್ಟೇಟ್ಮೆಂಟ್ಗೆ ಹೋಗ್ತಿದೆ ಅನ್ನೋದನ್ನು ಈಸಿಯಾಗಿ ಅನಲೈಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದು ನಮ್ಮ ಫ್ಲೋ ಚಾರ್ಟ್ಸು. ನೆಕ್ಸ್ಟು ಪ್ರಾಪರ್ ಡಾಕ್ಯುಮೆಂಟೇಷನ್ ಇರುತ್ತೆ. ಇವಾಗ ನಾವು ಜಸ್ಟ್ ಸ್ಟೆಪ್ ಬೈ ಸ್ಟೆಪ್ ಅಲ್ಗಾರಿದಮ್ ಬರೀತಾ ಇದ್ದರೆ ಅದು ಕಾಮನ್ ಯೂಸರ್ಗೆ ಅಥವಾ ಇನಿಷಿಯಲ್ ಲರ್ನರ್ಸ್ಗೆ ಅದು ಸ್ವಲ್ಪ ಅರ್ಥ ಆಗೋದು ಕಷ್ಟ ಆಗುತ್ತೆ ಅಲ್ಗಾರಿದಮ್ ಆದರೆ. ಬಟ್ ಈ ಫ್ಲೋ ಚಾರ್ಟಲ್ಲಿ ವೇರಿಯಸ್ ಒಂದೊಂದು ಸ್ಟೇಟ್ಮೆಂಟ್ಗೆ ಒಂದೊಂದು ಇನ್ಸ್ಟ್ರಕ್ಷನ್ ಒಂದೊಂದು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಇರೋದ್ರಿಂದ ಇಟ್ ವಿಲ್ ಬಿ ವೆರಿ 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 ಈಸಿ ಟು ಡಾಕ್ಯುಮೆಂಟ್. ಓಕೆ, ಸೊ ನೆಕ್ಸ್ಟ್ ಎಫೆಕ್ಟಿವ್ ಕೋಡಿಂಗ್. ಸೊ ಫ್ಲೋ ಚಾರ್ಟ್ ಇರೋದ್ರಿಂದ ನಾವು ಈಸಿಯಾಗಿ ಅದನ್ನು ಒಂದು ಬ್ಲೂ ಪ್ರಿಂಟ್ ಥರ ತೊಗೊಂಡು ಅಥವಾ ಗೈಡ್ ಥರ ತೊಗೊಂಡು ನೆಕ್ಸ್ಟ್ ನಾವು ಅದನ್ನು ಡೆವಲಪ್ ಮಾಡೋದಕ್ಕೆ, ಪ್ರೋಗ್ರಾಮ್ ಡೆವಲಪ್ ಮಾಡೋದಕ್ಕೆ ಇಟ್ ವಿಲ್ ಬಿ ವೆರಿ ವೆರಿ ಈಸಿ. ಪ್ರಾಪರ್ ಡಿಬಗ್ಗಿಂಗ್. ಸೊ ಡಿಬಗ್ಗಿಂಗ್ ಅಂದರೆ ಎಲ್ಲಿ ನಮ್ಗೆ ಎರರ್ಸ್ ಬರ್ತಾ ಇದೆ ಅಂತ ನೀಟಾಗಿ ಗೊತ್ತಾಗ್ಬಿಡುತ್ತೆ in case of flow charts. Okay, next efficient program maintenance. So maintenance bandu it will be very easy if in case you are using flow charts. So okay, so these are the 6 importance of flow charts. So first one is communication. It will be very very easy to communicate with the logical logic of a program, and analysis also can be done very easily, and we can maintain the program documentation easily, and further we can able to write the code, write a program by seeing the flow chart, and to find the errors it is easy, that is proper debugging can be done. Matte efficient program maintenance. So correct agi ನಾವು ಅದನ್ನ ಪ್ರೋಗ್ರಾಮ್ ಅನ್ನು ನಾವು ಮೇಂಟೈನ್ ಮಾಡಬಹುದು because of the flow chart. Okay, so ಇದೆಲ್ಲನೂ ಇಂಪಾರ್ಟೆನ್ಸ್ ಆಫ್ ಅ ಫ್ಲೋ ಚಾರ್ಟ್. ಸೊ ನೆಕ್ಸ್ಟ್ ಸಿಂಬಲ್ಸ್. ಸೊ ಯಾವ್ಯಾವ ಸ್ಟೇಟ್ಮೆಂಟ್ಗೆ ಯಾವ್ಯಾವ ಸಿಂಬಲ್ಸ್ನ ನಾವು ಯೂಸ್ ಮಾಡಬೇಕು. ಸೊ ಫಸ್ಟ್ ಒನ್ ಇಸ್ ಓವೆಲ್ ಅಂತಂದರೆ ಏನಂತ ಅದ್ರ ಮೀನಿಂಗು ಅಂದರೆ ಸ್ಟಾರ್ಟ್ ಆರ್ ಎಂಡ್ ಆಫ್ ದ ಫ್ಲೋ ಚಾರ್ಟ್. ಸೊ ಫ್ಲೋ ಚಾರ್ಟ್ ಸ್ಟಾರ್ಟ್ ಆಗೋದು ಈ ಸಿಂಬಲ್ನಿಂದಾನೆ, ಎಂಡ್ ಆಗೋದು ಈ ಸಿಂಬಲಿಂದಾನೆ. ಓಕೆ, ಸೊ ನೆಕ್ಸ್ಟ್ ರೆಕ್ಟ್ಯಾಂಗಲ್. ಸೊ ರೆಕ್ಟ್ಯಾಂಗಲ್ ಇದೆಲ್ಲ. ಸೊ ಈ ರೆಕ್ಟ್ಯಾಂಗಲ್ ಏನು ಮೆನ್ಷನ್ ಮಾಡುತ್ತೆ ಅಂದರೆ ಇಟ್ ಇಂಡಿಕೇಟ್ಸ್ ಪ್ರಾಸೆಸಿಂಗ್ ಆರ್ ಇನ್ಸ್ಟ್ರಕ್ಷನ್. ಓಕೆ, ಸೊ ಏನನ್ನ ಇಂಡಿಕೇಟ್ ಮಾಡುತ್ತೆ, ಪ್ರೋಸೆಸಿಂಗ್ ಮಾಡ್ತಾ ಇದೆ ಅಥವಾ ಇನ್ಸ್ಟ್ರಕ್ಷನ್ಸ್ನ ತಗೊಳ್ತಾ ಇದೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ ರೆಕ್ಟ್ಯಾಂಗಲ್. ಪ್ಯಾರಲೋಗ್ರಾಮ್ ಅಂತಂದರೆ ಇನ್ಪುಟ್ ಆರ್ ಔಟ್ಪುಟ್. ಸೊ ನಾವು ಯಾವ ಇನ್ಪುಟ್ ತಗೊಳ್ತಾ ಇದ್ದೀವಿ ಅಥವಾ ಔಟ್ಪುಟ್ ಏನು ಬರ್ತಾ ಇದೆ ಅದನ್ನು ಮೆನ್ಷನ್ ಮಾಡೋದು ಪ್ಯಾರಲೋಗ್ರಾಮ್. ಸೊ ಪ್ಯಾರಲೋಗ್ರಾಮ್ ಅಂದರೆ ಇದು. ಓಕೆ, ದಿಸ್ ಡೈಮಂಡ್ ಶೇಪ್. ಸೊ ಡೈಮಂಡ್ ಶೇಪ್ ಬಂತು ಅಂತಂದರೆ ಅದು ಡಿಸಿಷನ್ ಮೇಕಿಂಗ್. ಇಫ್ ಸ್ಟೇಟ್ಮೆಂಟ್ ಅಂತ ಬರುತ್ತೆ, ನೆಕ್ಸ್ಟು ಇಫ್ ಆ ಥರ ಎಲ್ಲ ಬರುತ್ತೆ, ಅದು ಸೆಲೆಕ್ಷನ್ ಸ್ಟೇಟ್ಮೆಂಟ್ಸ್ ಆಗಿರುತ್ತೆ. ಸೊ ಆ ಸ್ಟೇಟ್ಮೆಂಟ್ಸ್ನೆಲ್ಲನೂ ನಾವು ಯೂಸ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಯೂಸ್ ದಿಸ್ ಡೈಮಂಡ್ ಶೇಪ್. ನೆಕ್ಸ್ಟ್ ಸರ್ಕಲ್. ಸೊ ಸರ್ಕಲ್ ಅಂತಂದರೆ ಕನೆಕ್ಟ್ ಮಾಡೋದಕ್ಕೆ ಒಂದು ಫ್ಲೋ ಚಾರ್ಟಿಂದ ನೆಕ್ಸ್ಟ್ ಎಲ್ಲಾದರೂ ಇನ್ನೊಂದು ಬೇರೆ ಎಲ್ಲಾದರೂ ಕಡೆ ಕನೆಕ್ಟ್ ಮಾಡಬೇಕು ಅಂತಂದರೆ ಕನೆಕ್ಟರ್ಸ್ ಬೇಕು. ನೆಕ್ಸ್ಟ್ ಫ್ಲೋ ಲೈನ್ಸ್. ಸೊ ಒಂದು ರೆಪ್ರೆಸೆಂಟೇಷನಿಂದ ಇನ್ನೊಂದು ರೆಪ್ರೆಸೆಂಟೇಷನ್ಗೆ ನಾವು ಕನೆಕ್ಟ್ ಮಾಡಬೇಕು ಅಂದರೆ ವಿ ರಿಕ್ವೈರ್ ಫ್ಲೋ ಲೈನ್ಸ್. ನೆಕ್ಸ್ಟ್ ಓಪನ್ ರೆಕ್ಟ್ಯಾಂಗಲ್ ಅಂದರೆ ಈ ಥರ ಬಂದು ಒಂದು ಸೈಡ್ ಓಪನ್ ಇದೆ ಅಂತಂದರೆ ಅದರಲ್ಲಿ ನಾವು ಕಮೆಂಟ್ಸ್ ಏನಾದರೂ ಇಲ್ಲಿ ಕಮೆಂಟ್ಸ್ ಬರೀಬೇಕು. ಇವಾಗ ಔಟ್ಕಮರ್ಸ್ ಅಥವಾ ಬೇರೆಯವ್ರಿಗೆ ಇದ್ರ ಬಗ್ಗೆ ನಾಲೆಡ್ಜೇ ಇಲ್ದಿರೋರಿಗೆ ಅದ್ರ ಬಗ್ಗೆ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ ಅಲ್ಲಿ ಕಮೆಂಟ್ಸ್ ಇತ್ತು ಅಂತಂದರೆ ದೇ ಕ್ಯಾನ್ ಏಬಲ್ ಟು ರೀಡ್, ರೈಟ್. ಸೊ ಆಗ ಅದು ಓಪನ್ ರೆಕ್ಟ್ಯಾಂಗಲ್ ಇಟ್ಟಿರಬೇಕು. ಹೆಕ್ಸಾಗನ್ ಅಂತಂದರೆ
ಲೂಪ್ಸ್. ಸೊ ಫಾರ್ ಲೂಪ್, ವೈಲ್ ಲೂಪ್, ಡು ವೈಲ್ ಲೂಪ್ ಅದೆಲ್ಲನೂ ನಾವು ಈ ಥರ ಹೆಕ್ಸಾಗನಲಲ್ಲಿ ನಾವು ಬರಿತೀವಿ. ಇದನ್ನು ಏನಂತಾರೆ ಅಂದರೆ ಎಲಾಂಗೇಟೆಡ್ ಹೆಕ್ಸಾಗನ್ ಅಂತ ಕರೀತಾರೆ. ಸೊ ಹೆಕ್ಸಾಗನ್ ಅಂತಂದರೆ 6 ಸೈಡ್ಸ್ ಇರುತ್ತೆ. ಸೊ ದಿಸ್ ಇಸ್ ಹೆಕ್ಸಾಗನ್. ಸೊ ಹೆಕ್ಸಾಗನಲ್ಲಿ ಏನು ಮಾಡ್ತೀವಿ, ಫಾರ್ ರೆಪ್ರೆಸೆಂಟಿಂಗ್ ಅ ಲೂಪ್ಸಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ. ಸೊ ಫಸ್ಟ್ ಒನ್ನು ಓವಲ್. ಓವಲ್ ಏನು ಮಾಡುತ್ತೆ, ಇಟ್ ಇಂಡಿಕೇಟ್ಸ್ ಸ್ಟಾರ್ಟ್ ಆರ್ ಎಂಡ್ ಆಫ್ ದ ಫ್ಲೋ ಚಾರ್ಟ್. ಸೊ ನೆಕ್ಸ್ಟ್ ರೆಕ್ಟ್ಯಾಂಗಲ್. ಸೊ ರೆಕ್ಟ್ಯಾಂಗಲ್ಲಿ ಇನ್ಸ್ಟ್ರಕ್ಷನ್ಸ್ನ ಕೊಡ್ತೀವಿ ಪ್ರೊಸೆಸಿಂಗ್ ಮಾಡೋದಕ್ಕೆ. ಸೊ ನೆಕ್ಸ್ಟ್ ಪ್ಯಾರಲೋಗ್ರಾಮ್ ಕೊಟ್ಟರೆ ಇನ್ಪುಟ್ ಆರ್ ಔಟ್ಪುಟ್ನ ಮೆನ್ಷನ್ ಮಾಡೋದಕ್ಕೆ ಪ್ಯಾರಲೋಗ್ರಾಮ್ ಕೊಡ್ತೀವಿ. ಸೊ ನೆಕ್ಸ್ಟ್ ಡೈಮಂಡ್ ಶೇಪ್ ಏನಕ್ಕೆ ಕೊಡ್ತೀವಿ, ಸೊ ಡೈಮಂಡ್ ಶೇಪ್ ಡಿಸಿಷನ್ ಮಾಡೋದಕ್ಕೆ, ಡಿಸಿಷನ್ಸ್ ಏನಾದರೂ ತೊಗೋಬೇಕು ಒಂದಾ ಅಥವಾ ಇನ್ನೊಂದಾ ಅಂತ ಚೂಸ್ ಮಾಡುವಾಗ, 1 or 2 ಅಂತ ಚೂಸ್ ಮಾಡುವಾಗ ನಾವು ಡಿಸಿಷನ್ ಡೈಮಂಡ್ ಶೇಪ್ನ ಕೊಡ್ತೀವಿ. ಸೊ ನೆಕ್ಸ್ಟ್ ಸರ್ಕಲ್ ಅಂತ ಕೊಟ್ಟರೆ ಕನೆಕ್ಟರ್ಸ್ಗೆ ನಾವು ಕೊಡ್ತೀವಿ. ಆ್ಯಂಡ್ ಆ್ಯರೋ ಮಾರ್ಕ್ ಕೊಡ್ತಿದ್ದೀವಿ ಅಂತಂದರೆ ಅದು ಏನು ಇಂಡಿಕೇಟ್ ಮಾಡುತ್ತೆ, ಡೈರೆಕ್ಷನ್ಸ್ನ ಇಂಡಿಕೇಟ್ ಮಾಡುತ್ತೆ. ಆ್ಯಂಡ್ ಓಪನ್ ರೆಕ್ಟ್ಯಾಂಗಲ್ ಕೊಡ್ತೀವಿ ಅಂತಂದರೆ ಸೊ ಇಲ್ಲಿ ಅದು ಕಮೆಂಟ್ಸ್ ಏನಾದರೂ ಹಾಕಬೇಕಾ ಅಂತ ಅದನ್ನು ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಹೆಕ್ಸಾಗನ್ ಅಂತ ಕೊಡ್ತಿದ್ದೀವಿ ಅಂದರೆ ಹೆಕ್ಸಾಗನಲ್ಲಿ ನಾವು ಲೂಪ್ಸ್ನ ನಾವು ಇಂಡಿಕೇಟ್ ಮಾಡ್ತೀವಿ. ಓಕೆ. ಸೊ ಇದು ಸಿಂಬಲ್ಸ್ ಯೂಸ್ಡ್ ಇನ್ ಫ್ಲೋ ಚಾರ್ಟ್. ಓಕೆ. ಸೊ ನೆಕ್ಸ್ಟ್ ಇದರಲ್ಲಿ ನಾವು ಏರಿಯಾ ಆಫ್ ಅ ಸ್ಕ್ವಯರ್ ಬರಿಬೇಕು ನಾವು ಫ್ಲೋ ಚಾರ್ಟು ಅಂತಂದರೆ. ಸೊ ಒಂದು ಸ್ಟಾರ್ಟ್ ಮಾಡ್ತೀವಿ. ಓಕೆ. ಸೊ ನೆಕ್ಸ್ಟು ಲೆಂತ್ ಕೊಡ್ತೇವೆ ಅಲ್ವಾ. ನೆಕ್ಸ್ಟ್ ಏರಿಯಾ ಆಫ್ ಅ ರೆಕ್ಟ್ಯಾಂಗಲಲ್ಲಿ ಸ್ಕ್ವಯರಲ್ಲಿ ಏನಿರುತ್ತೆ, ಸೊ ಆಲ್ ದ 4 sides ವಿಲ್ ಬಿ ಈಕ್ವಲ್. ಸೊ ಲೆಂತ್ ಇಂಟು ಲೆಂತ್. ಸೊ ಏರಿಯಾ ಇಸ್ ಈಕ್ವಲ್ಸ್ ಟು ಲೆಂತ್ ಇಂಟು ಲೆಂತ್. ಸೊ ಅದನ್ನು ಎಲ್ಲಿ ಹಾಕ್ತೀವಿ ನಾವು, ರೆಕ್ಟ್ಯಾಂಗಲ್ ಶೇಪಲ್ಲಿ ಮೆನ್ಷನ್ ಮಾಡ್ತೀವಿ. ಇನ್ಪುಟ್ಸ್ ಮತ್ತು ಔಟ್ಪುಟ್ಸ್ನ ಎಲ್ಲಿ ಕೊಡ್ತೀವಿ, ಪ್ಯಾರಲೋಗ್ರಾಮಲ್ಲಿ ಕೊಡ್ತೀವಿ. ಓಕೆ. ಸ್ಟಾರ್ಟ್ ಆ್ಯಂಡ್ ಎಂಡ್ನ ಎಲ್ಲಿ ಕೊಡ್ತೀವಿ, ವಿ ಯೂಸ್ ಟು ಮೆನ್ಷನ್ ಇನ್ ಓವೆಲ್ಸ್. ಸೊ ಇದು ಫ್ಲೋ ಚಾರ್ಟ್, ಡಿಸೈನ್ ಅ ಫ್ಲೋ ಚಾರ್ಟ್ ಫಾರ್ ಫೈಂಡಿಂಗ್ ಆ್ಯನ್ ಅಲ್ಗಾರಿದಮ್ ಫಾರ್ ಏರಿಯಾ ಆಫ್ ಅ ಸ್ಕ್ವಯರ್. ಓಕೆ. ಸೊ ಇನ್ ಏರಿಯಾ ಆಫ್ ಅ ಸ್ಕ್ವಯರ್ ಯು ಹ್ಯಾವ್ ಟು ಫಸ್ಟ್ ರೈಟ್ ಡೌನ್ ದ ಏರಿಯಾ ಆಫ್ ಅ ಸ್ಕ್ವಯರ್ ಫಾರ್ಮುಲಾ, ದಟ್ ಈಸ್ ಲೆಂತ್ ಇಂಟು ಲೆಂತ್. ಇಲ್ಲಿ ಏನೇನಿದೆ ನಮಗೆ ಇನ್ಪುಟ್ಸು, ಲೆಂತನ್ನು ನಾವು ಇನ್ಪುಟ್ ಮಾಡಬೇಕು. ಸೊ ವಿ ಆರ್ ಜಸ್ಟ್ ಇನ್ಪುಟಿಂಗ್ ಲೆಂತ್. ಅದಾದಮೇಲೆ ಸೊ ಏರಿಯಾನ ಲೆಂತ್ನ ಏನಕ್ಕೆ ಅಸೈನ್ ಮಾಡಬೇಕು, ಏರಿಯಾಗೆ. ಸೊ ಬರೀ ಏರಿಯಾದು ಫಾರ್ಮುಲಾ ಏನು, ಸೊ ರೈಟ್ ಡೌನ್ ದಟ್ ಫಾರ್ಮುಲಾ ಇನ್ rectangle and then print the area. So always the printing should happen in this parallelogram. Okay, here you will print the area and then end the algorithm. So this is the algorithm, flowchart for finding the area of a square. Okay, same way finding the area of a circle. So what is the area of a circle formula? Area is equals to half into pi into area of a circle pi r square alva, area of a circle ge formula. So pi na ಏನಂತ ಮೆನ್ಷನ್ ಮಾಡ್ತೀವಿ, 3.142 ಅಂತ ಮೆನ್ಷನ್ ಮಾಡಬೇಕು. r ಸ್ಕ್ವೇರ್ ಅಂತಂದರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಯೂಸ್ ಮಾಡಿ r ಇಂಟು r ಅಂತ ಮೆನ್ಷನ್ ಮಾಡಬೇಕು. ಆರ್ ಎಲ್ಸ್ r ಬದಲು ನಾವು ರೇಡಿಯಸ್ ಅಂತಲೂ ತೊಗೋಬೋದು. ಸಿ ಇವಾಗ ಫಸ್ಟ್ ನಾವೇನು ಮಾಡ್ತೀವಿ, ಆ್ಯಸ್ ಯೂಶುವಲ್ ಸ್ಟಾರ್ಟ್ ಮಾಡ್ತೀವಿ ಫ್ಲೋ ಚಾರ್ಟ್ನ. ಅದಾದಮೇಲೆ ಏನು ಇನ್ಪುಟ್ ಮಾಡಬೇಕು, ನಮ್ಗೆ ಇಲ್ಲಿ ವೇರಿಯಬಲ್ ಏನಿದೆ ರೇಡಿಯಸ್. ಸೊ ರೇಡಿಯಸ್ನ ನಾವು ಇನ್ಪುಟ್ ಮಾಡ್ತೀವಿ. ಆಮೇಲೆ ಏನು ಮಾಡಬೇಕು, ರೆಕ್ಟ್ಯಾಂಗಲಲ್ಲಿ ನಾವು ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಸೊ ಏರಿಯಾನ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ, ಬೈ ಯೂಸಿಂಗ್ ಫಾರ್ಮುಲಾ ಏರಿಯಾ ಇಸ್ ಈಕ್ವಲ್ಸ್ ಟು ಪೈ ಆರ್ ಸ್ಕ್ವೇರ್ ಅಲ್ವಾ. ಸೊ ಆ ಪೈ ಆರ್ ಸ್ಕ್ವೇರ್ನ ಇದಕ್ಕೆ ಹಾಕಿದ್ರೆ ಏರಿಯಾಗೆ, ಸೊ ದೆನ್ ಏರಿಯಾ ಕ್ಯಾನ್ ಬಿ ಡಿಸ್ಪ್ಲೇಡ್. ಅದನ್ನು ಏನರಲ್ಲಿ ಮೆನ್ಷನ್ ಮಾಡ್ತೀವಿ, ಬೈ ಯೂಸಿಂಗ್ ಪ್ಯಾರಲೆಲೋಗ್ರಾಮ್. ಸೊ ಅದಾದಮೇಲೆ ಏನು ಮಾಡ್ತೀವಿ, ಸ್ಟಾಪ್ ಮಾಡ್ತೀವಿ. ಓಕೆ, ಸೊ ದಿಸ್ ಈಸ್ ದ ಫ್ಲೋ ಚಾರ್ಟ್ ಫಾರ್ ಏರಿಯಾ ಆಫ್ ಅ ಸರ್ಕಲ್. ಓಕೆ, ಸೊ ನೆಕ್ಸ್ಟ್ ಏರಿಯಾ ಫಾರ್ ಅ ಫ್ಲೋ ಚಾರ್ಟ್ ಫಾರ್ ಫೈಂಡಿಂಗ್ ದ ಬಿಗ್ಗೆಸ್ಟ್ ಆಫ್ 2 ನಂಬರ್ಸ್. ಸೊ ಇವಾಗ ನನ್ನ ಹತ್ರ 2 ಮತ್ತು 4 ಇದೆ. So you can identify which is the biggest of these two numbers, 4. Is it right? So ಇದಕ್ಕೆ ನಾವು ಫ್ಲೋ ಚಾರ್ಟ್ ಬರೀಬೇಕು ಅಂತಂದರೆ, ಸೊ ಫಸ್ಟ್ ಆ್ಯಸ್ ಯೂಶುವಲ್ ಯು ಹ್ಯಾವ್ ಟು ಸ್ಟಾರ್ಟ್ ದ ಫ್ಲೋ ಚಾರ್ಟ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಇನ್ಪುಟ್ ದ 2 ವೇರಿಯೇಬಲ್ಸ್ ಎ ಆ್ಯಂಡ್ ಬಿನ ಇನ್ಪುಟ್ ಮಾಡಬೇಕು. ಅದಾದಮೇಲೆ ಇವಾಗ ಎ ಮತ್ತು ಬಿನ ನಾವು ಕಂಪೇರ್ ಮಾಡಬೇಕು ಅಂತಂದರೆ,
ಸೊ ಯಾವಾಗಲೂ ಕಂಪ್ಯಾರಿಸನ್ ಬಂದಾಗ ನಾವು ಯಾವುದು ಸಿಂಬಲ್ ಯೂಸ್ ಮಾಡಬೇಕು, ಡೈಮಂಡ್ ಶೇಪ್ ಯೂಸ್ ಮಾಡಬೇಕು. ಇಸ್ ಇಟ್ ರೈಟ್? ಸಿ ದಿಸ್ ಇಸ್ ಅ ಡೈಮಂಡ್ ಶೇಪ್ ಸಿಂಬಲ್. ಸಿ ಇವಾಗ ನಾನು 2 ವೇರಿಯೇಬಲ್ಸ್ ತೊಗೊಂಡಿದ್ದೀನಿ, ಎ ಮತ್ತು ಬಿ. ಇಲ್ಲಿ ನಾನು ಎ ಗ್ರೇಟರ್ ಅಂತ ಹಾಕ್ತಿದ್ದೀನಿ. ಸೊ ಹಿಂಗಂದರೆ ಏನು ಮೀನಿಂಗು, ಎ ಈಸ್ ಬಿಗ್ಗರ್, ಬಿ ಈಸ್ ಸ್ಮಾಲರ್ ಅಂತ. ಸೊ ಎ ಬಿಗ್ ಆದಂದರೆ ಪ್ರಿಂಟ್ ದ ರಿಸಲ್ಟ್ ಎ, ಇಲ್ಲ ಬಿ ಬಿಗ್ ಆಯಿತು ಹಂಗಂತಂದರೆ ಇದು ಬರುತ್ತೆ, ಪ್ರಿಂಟ್ ಆಗೋದು ಬಿ ಆಗುತ್ತೆ. ಸೊ ಎರಡನ್ನೂ ಕನೆಕ್ಟ್ ಮಾಡಿ ನಾವು ಸ್ಟಾಪ್ ಹತ್ರ ಹಾಕಬೇಕು, ದಟ್ ಈಸ್ ಎಂಡ್. ಓಕೆ, ಇದು ಫ್ಲೋ ಚಾರ್ಟ್ ಫಾರ್ ಫೈಂಡಿಂಗ್ ದ 2 ನಂಬರ್ಸ್. ಇವಾಗ ಯಾವುದು ಬಿಗ್ ಆಗುತ್ತೆ ಅದನ್ನು ನಾವು ಪ್ರಿಂಟ್ ಮಾಡ್ತೀವಿ ಆ್ಯಂಡ್ ಎಂಡ್ಗೆ ನಾವು ಕೊಡ್ತೀವಿ. ಇಲ್ಲಿ ಯಾವ್ದು ಪ್ರಿಂಟ್ ಆಗುತ್ತೆ ಅದನ್ನು ಇಲ್ಲಿ ಕೊಡ್ತೀವಿ. ಓಕೆ, ಸೊ ಇದು ಬಿಗ್ಗೆಸ್ಟ್ ಆಫ್ 2 ನಂಬರ್ಸ್ನ ಫೈಂಡ್ ಔಟ್ ಮಾಡೋದು. ಸೊ ನೆಕ್ಸ್ಟ್ ಏರಿಯಾ ಆಫ್ ಅ ಟ್ರಯಾಂಗಲ್. ಸೊ ಟ್ರಯಾಂಗಲ್ಗೆ ಏನು ಫಾರ್ಮುಲಾ, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಲ್ವಾ. ಸೊ ಇದಕ್ಕೆ ನಾವು ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ, ಫಸ್ಟು ಸ್ಟಾರ್ಟ್ ಮಾಡ್ತೀವಿ ಫ್ಲೋ ಚಾರ್ಟ್ನ. ಅದಾದಮೇಲೆ ಇಲ್ಲಿ ನಾವು ಏನೇನು ರೀಡ್ ಮಾಡಬೇಕು, ಏನೇನು ಇನ್ಪುಟ್ಸ್ ಕೊಡಬೇಕು. ಒನ್ ಇಸ್ ಬೇಸ್ ಆಫ್ ಅ ಟ್ರಯಾಂಗಲ್, another one is height of a triangle. Is it right? So after finding this, you can write it as this half as 0.5 into base into height. Okay, or else we can also write base divided by 2 into height. Okay, so ಇದಾದಮೇಲೆ ನಾವು ಪ್ರಿಂಟ್ ಏರಿಯಾನ ನಾವು ಪ್ರಿಂಟ್ ಮಾಡ್ತೀವಿ ಆ್ಯಂಡ್ ದೆನ್ ನಾವು ಎಂಡ್ ಮಾಡ್ತೀವಿ. ಎಂಡ್ ಅಂತಂದರೆ ಸ್ಟಾಪ್ ಮಾಡ್ತೀವಿ. ಓಕೆ, ಸೊ ಇದು ಬಂದು ನಮ್ಮದು ಏರಿಯಾ ಆಫ್ ಟ್ರಯಾಂಗಲ್ಗೆ ಫ್ಲೋ ಚಾರ್ಟ್. ಓಕೆ, ಸೊ ನೆಕ್ಸ್ಟ್, ಸೊ ದೀಸ್ ಆರ್ ದ ಅಲ್ಗಾರಿದಮ್ಸ್ ಆ್ಯಂಡ್ ಫ್ಲೋ ಚಾರ್ಟ್ಸ್ ಅಪ್ ಟು ಹಿಯರ್. ಸೊ ನೆಕ್ಸ್ಟ್ ಬಂದು ನಾವು ಪ್ರೋಗ್ರಾಮೆಟಿಕಲಿ ನಮ್ಗೆ ಏನೇನು ಗೊತ್ತಿರಬೇಕು ಅನ್ನೋದು ಡೆಫಿನೇಷನ್ಸ್ ಇದೆ. ಸೊ ಡೆಫಿನೇಷನ್ಸ್ ನಮಗೆ ಗೊತ್ತಾಗಬೇಕು. ಫಸ್ಟು ಸಿಂಟ್ಯಾಕ್ಸ್ ಅಂತಂದರೆ ಏನು. ಸೊ ದೀಸ್ ಆರ್ ಆಲ್ 1 ಮಾರ್ಕ್ ಕ್ವಶನ್ಸ್. ಇದರಲ್ಲಿ 1 ಮಾರ್ಕ್ ಕ್ವಶನ್ಸ್ ಕೇಳ್ತಾರೆ. ಸೊ ಸಿಂಟ್ಯಾಕ್ಸ್ ಅಂತಂದರೆ ಇಟ್ ರೆಫರ್ಸ್ ಟು ದ ಸೆಟ್ ಆಫ್ ರೂಲ್ಸ್ ವಿಚ್ ಶುಡ್ ಬಿ ಫಾಲೋಡ್ ವೈಲ್ ಕ್ರಿಯೇಟಿಂಗ್ ಎವ್ರಿ ಸ್ಟೇಟ್ಮೆಂಟ್ ಇನ್ ಅ ಪ್ರೋಗ್ರಾಮ್. ಸೊ ಒಂದು ಸ್ಟೇಟ್ಮೆಂಟ್ ನಾವು ಕ್ರಿಯೇಟ್ ಮಾಡಬೇಕು ಅಂತಂದರೆ ಸಿಂಟ್ಯಾಕ್ಸ್ ಇರಬೇಕು. ಸೊ ಸಿಂಟ್ಯಾಕ್ಸ್ ಇಟ್ ರೆಫರ್ಸ್ ಟು ಅ ಸೆಟ್ ಆಫ್ ರೂಲ್ಸ್ ವಿಚ್ ಶುಡ್ ಬಿ ಫಾಲೋಡ್ ವೈಲ್ ಕ್ರಿಯೇಟಿಂಗ್ ಎವ್ರಿ ಸ್ಟೇಟ್ಮೆಂಟ್ ಇನ್ ಅ ಪ್ರೋಗ್ರಾಮ್. ಒಂದು ಸೆಟ್ ಆಫ್ ರೂಲ್ಸ್ ಇರುತ್ತೆ, ಆ ರೂಲ್ಸ್ನ ಇಟ್ಕೊಂಡೆ ನಾವು ನೆಕ್ಸ್ಟ್ ಪ್ರೋಗ್ರಾಮ್ನೆಲ್ಲ ಬರೀಬೇಕಾದ್ರೆ ಅದು ಯೂಸ್ ಮಾಡಬೇಕಾಗುತ್ತೆ. ಸಿಮ್ಯಾಂಟಿಕ್ ಅಂತಂದರೆ ಲಾಜಿಕ್. ಸೊ ವಾಟ್ ಈಸ್ ದ ಲಾಜಿಕ್ ಬಿಹೈಂಡ್ ರೆಪ್ರೆಸೆಂಟಿಂಗ್ ದ ಪ್ರೋಗ್ರಾಮ್ ಅನ್ನೋದನ್ನು ಸಿಮ್ಯಾಂಟಿಕ್ ಅಂತ ಕರೀತಾರೆ. ಸೋರ್ಸ್ ಪ್ರೋಗ್ರಾಮ್ ಅಂತಂದರೆ ನಾವು ಏನೇನು ಇವಾಗ ಇದೆಲ್ಲ ಸೋರ್ಸ್ ಪ್ರೋಗ್ರಾಮ್ ಅಂದರೆ ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಇರೋದನ್ನು ರೆಪ್ರೆಸೆಂಟ್ ಮಾಡೋದನ್ನೆಲ್ಲನೂ ಸೋರ್ಸ್ ಪ್ರೋಗ್ರಾಮ್ ಅಂತ ಕರೀತಾರೆ. ಸೊ ಈ ಸೋರ್ಸ್ ಪ್ರೋಗ್ರಾಮ್ ಎಲ್ಲ ಯಾರು ಡೆವಲಪ್ ಮಾಡೋದು, ಯೂಸರ್ ಅಲ್ವಾ. ಸೊ ಯೂಸರ್ ಬಂದು ಹೈ ಲೆವೆಲ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ನ ಡೆವಲಪ್ ಮಾಡ್ತಾರೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸೋರ್ಸ್ ಪ್ರೋಗ್ರಾಮ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಆಬ್ಜೆಕ್ಟ್ ಪ್ರೋಗ್ರಾಮ್ ಅಂತಂದರೆ ಮಿಷನ್ ಲ್ಯಾಂಗ್ವೇಜ್ ಅದು ಯಾವುದು ಡೆವಲಪ್ ಮಾಡುತ್ತೆ, ಮಿಷನ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಯಾವ್ದು ಜನ್ರೇಟ್ ಮಾಡುತ್ತೆ ಬೈ ಕಂಪೈಲರ್, ಅದನ್ನು ನಾವೇನಂತ ಕರಿತೀವಿ, ಆಬ್ಜೆಕ್ಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಕಂಪೈಲರ್ ಅಂದರೆ ನೆಕ್ಸ್ಟ್ ಕಂಪೈಲರ್ ಅಂತಂದರೆ ಇಟ್ ಈಸ್ ಅ ಸಾಫ್ಟ್ವೇರ್. ಅದೇನು ಮಾಡುತ್ತೆ ಅಂತಂದರೆ ಕನ್ವರ್ಷನ್ ಮಾಡುತ್ತೆ ಫ್ರಮ್ ಒನ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಟು ಮಿಷನ್ ಲೆವೆಲ್ ಲ್ಯಾಂಗ್ವೇಜ್. ಇಲ್ಲ ಅಂತಂದರೆ ಅದು ಎರರ್ಸ್ಗೆ ಚೆಕ್ ಮಾಡುತ್ತೆ. ಸೊ ಎರರ್ಸ್ನ ಎಲ್ಲ ಪ್ರೋಗ್ರಾಮ್ನು ಆಬ್ಜೆಕ್ಟ್ ಪ್ರೋಗ್ರಾಮ್ಗೆ ಕನ್ವರ್ಟ್ ಮಾಡುವಾಗ ಸಿಂಟ್ಯಾಕ್ಸಲ್ಲಿ ಏನಾದರೂ ಎರರ್ ಇತ್ತು ಅಂತಂದರೆ ಅದನ್ನೆಲ್ಲ ಫೈಂಡ್ ಔಟ್ ಮಾಡೋದು ಕಂಪೈಲರ್. ಓಕೆ, ಸೊ ಎಲ್ಲನೂ ಎರರ್ ಫ್ರೀ ಆಯಿತು ಅಂತಂದರೆ ಅದನ್ನು ಏನಕ್ಕೆ ಕನ್ವರ್ಟ್ ಮಾಡುತ್ತೆ, ಮಿಷನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ. ಸೊ ಕಂಪೈಲರ್ ಇಸ್ ಅ ಸಿಸ್ಟಮ್ ಸಾಫ್ಟ್ವೇರ್ ವಿಚ್ ಚೆಕ್ಸ್ ಫಾರ್ ಎಂಟೈರ್ ಪ್ರೋಗ್ರಾಮ್ and then if it is error free, syntax error free, then it converts to from high level language to mission level language. So ಇವಾಗ ಕನ್ವರ್ಷನ್ ಆಗುವಾಗ ಮಧ್ಯದಲ್ಲಿ ಏನಾದರೂ ಎರರ್ ಬಂತು ಅಂತಂದರೆ ಎರರ್ನ ಥ್ರೋ ಮಾಡುತ್ತೆ ಫಾರ್ ದ ಯೂಸರ್. ಓಕೆ, ಸೊ ದಿಸ್ ಈಸ್ ಅ ಕಂಪೈಲರ್. ಸೊ ನೆಕ್ಸ್ಟ್ ರೋಲ್ಸ್ ಆಫ್ ಅ ಕಂಪೈಲರ್. ಏನೇನು ಕೆಲಸ ಮಾಡುತ್ತೆ ನಮ್ಮ ಕಂಪೈಲರು ಅಂತಂದರೆ, ನಮ್ಮ ಕಂಪೈಲರು ಫಸ್ಟು ಚೆಕ್ ಮಾಡುತ್ತೆ ಏನಾದರೂ ಎರರ್ಸ್ ಇದೆಯಾ ಸಿಂಟ್ಯಾಕ್ಸಲ್ಲಿ ಬರೆದಿರೋವಂಥ ಪ್ರೋಗ್ರಾಮಲ್ಲಿ, ಸೋರ್ಸ್ ಪ್ರೋಗ್ರಾಮಲ್ಲಿ ನಮ್ದು ಏನಾದರೂ ಎರರ್ಸ್ ಇದೆಯಾ ಅಂತ ಚೆಕ್ ಮಾಡುತ್ತೆ. ಸೊ ನೆಕ್ಸ್ಟ್ ಎರರ್ಸ್ ಇಲ್ಲ ಅಂತಂದರೆ ಸಿಂಟ್ಯಾಕ್ಸ್ ಪ್ರೋಗ್ರಾಮ್ ಇಸ್
ಫ್ರೀ ಫ್ರಮ್ ಸಿಂಟ್ಯಾಕ್ಸ್ ಎರರ್ ಆಯಿತು ಅಂತಂದರೆ ಸೊ ಕಂಪೈಲರ್ ಏನು ಮಾಡುತ್ತೆ, ಎಲ್ಲದನ್ನು ಕನ್ವರ್ಟ್ ಮಾಡುತ್ತೆ ಟು ದ ಮಿಷನ್ ಲೆವೆಲ್ ಲ್ಯಾಂಗ್ವೇಜ್. ಸೊ ಸೋರ್ಸ್ ಪ್ರೋಗ್ರಾಮ್ ಏನೇನು ಬಂದಿರುತ್ತೆ ಅದನ್ನೆಲ್ಲದನ್ನು ಝೀರೋಸ್ ಆ್ಯಂಡ್ ಒನ್ಸ್ಗೆ ಕನ್ವರ್ಟ್ ಮಾಡುತ್ತೆ. ಸೊ ದಿಸ್ ಈಸ್ ಅ ರೂಲ್ ಆಫ್ ಕಂಪೈಲರ್. ಸೊ ಫಸ್ಟ್ ಏನು ಮಾಡುತ್ತೆ, ಎರರ್ಸ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡುತ್ತೆ. ಸೊ ಎರರ್ಸ್ ಇತ್ತು ಅಂತಂದರೆ ಅದೇನು ಮಾಡುತ್ತೆ, ಮಿಷನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಲ್ಲ. ಸೊ ಎರರ್ಸ್ ಇಲ್ಲ ಅಂತಂದರೆ ಏನು ಮಾಡುತ್ತೆ, ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿರೋವಂಥ ಪ್ರೋಗ್ರಾಮ್ಸ್ನೆಲ್ಲನೂ ಮಿಷನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ. ಸೊ ಇದು ರೂಲ್ಸ್ ಆಫ್ ಅ ಕಂಪೈಲರ್. ಸೊ ನೆಕ್ಸ್ಟ್ ಏನೇನು ಥರ ಎರರ್ಸ್ ಬರ್ಬೋದು ನಮ್ಮ ಪ್ರೋಗ್ರಾಮಿಂಗಲ್ಲಿ ಅಂತ. ಸೊ ಒಂದು ಸಿಂಟ್ಯಾಕ್ಸ್ ಎರರ್ ಅಂತ ಬರುತ್ತೆ. ಸಿಂಟ್ಯಾಕ್ಸ್ ಎರರ್ ಅಂದರೆ ಏನು, ಸಿಂಟ್ಯಾಕ್ಸ್ ಅಂದರೆ ಏನು, ಇಟ್ ಈಸ್ ಅ ಸೆಟ್ ಆಫ್ ರೂಲ್ಸ್ ವಿಚ್ ಈಸ್ ಯೂಸ್ ಟು ಬಿ ಯೂಸ್ಡ್ ಫಾರ್ ರೈಟಿಂಗ್ ದ ಪ್ರೋಗ್ರಾಮ್. ಸೊ ಲೈನ್ ಬೈ ಲೈನ್ ನಾವು ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಅಥವಾ ಪ್ರೋಗ್ರಾಮ್ನ ಬರೆಯೋದಕ್ಕೆ ಒಂದು ರೂಲ್ಸ್ ಇರುತ್ತೆ. ಆ ರೂಲ್ಸ್ನ ನಾವು ಫಾಲೋ ಮಾಡಿಲ್ಲ ಅಂತಂದರೆ ಏನು ಎರರ್ ಬರುತ್ತೆ, ಆಫ್ಕೋರ್ಸ್ ಸಿಂಟ್ಯಾಕ್ಸ್ ಎರರ್ ಬರುತ್ತೆ. ಸೊ ಸಿಂಟ್ಯಾಕ್ಸ್ ಎರರ್ ಅಂತಂದರೆ ಎರರ್ ವಿಚ್ ಅಕ್ಕರ್ ಡ್ಯೂರಿಂಗ್ ದ ರಾಂಗ್ ಯೂಸೇಜ್ ಆಫ್ ದ ಸಿಂಟ್ಯಾಕ್ಸ್. ಸೊ ಸಿಂಟ್ಯಾಕ್ಸ್ನೇ ರಾಂಗಾಗಿ ಬರೆದ್ರೆ ಆಗ ಏನು ಬರುತ್ತೆ ಎರರು, ಸಿಂಟ್ಯಾಕ್ಸ್ ಎರರ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ಸೆಮಿಕೋಲನ್ ಮಿಸ್ಸಿಂಗ್. ಸೊ ನಮ್ಮ ಸಿ ಪ್ರೋಗ್ರಾಮಿಂಗಲ್ಲಿ C++ ಪ್ರೋಗ್ರಾಮಿಂಗಲ್ಲಿ ಸ್ಟೇಟ್ಮೆಂಟ್ ಟರ್ಮಿನೇಟರ್ ಅಂತ ಕರೀತಾರೆ. ಸೊ ಇದು ಸೆಮಿಕೋಲನ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಒಂದು ವೇರಿಯೇಬಲ್ನ ಇನಿಷಿಯಲೈಸೇಷನ್ ಮಾಡ್ತಾಯಿದ್ದೀನಿ, ಡಿಕ್ಲೇರ್ ಮಾಡ್ತಾಯಿದ್ದೀನಿ A, B ಅಂತ ಮಾಡಿ ಇಲ್ಲಿ ನಾನು ಸೆಮಿಕೋಲನ್ ಹಾಕಬೇಕು. ಇಲ್ಲಿ ನಾನು ಇವಾಗ ಸೆಮಿಕೋಲನ್ ಮಿಸ್ ಮಾಡ್ತಾಯಿದ್ದೀನಿ ಅಂತಂದರೆ ಆಗ ಇದು ಎರರ್ ಥ್ರೋ ಮಾಡುತ್ತೆ. ವಾಟ್ ಈಸ್ ದಟ್ ಎರರ್, ಸಿಂಟ್ಯಾಕ್ಸ್ ಎರರ್. ಸೊ ಎರರ್ ವಿಚ್ ಅಕ್ಕರ್ಡ್ ಡ್ಯೂರಿಂಗ್ ದ ರಾಂಗ್ ಯೂಸೇಜ್ ಆಫ್ ಸಿಂಟ್ಯಾಕ್ಸ್ ಇಸ್ ಕಾಲ್ಡ್ ಆಸ್ ಸಿಂಟ್ಯಾಕ್ಸ್ ಎರರ್. ಓಕೆ, ಸೊ ನೆಕ್ಸ್ಟ್ ರನ್ ಟೈಮ್ ಎರರ್. ಸೊ ರನ್ ಟೈಮ್ ಎರರ್ ಅಂತಂದರೆ ನಮಗೆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಮಾಡುವಾಗ ಏನು ಎರರು ಬರೋದಿಲ್ಲ. ಓಕೆ, ದಟ್ ಇಸ್ ಕಂಪೈಲೇಷನ್ ಮಾಡುವಾಗ ಏನು ಎರರು ಬರೋದಿಲ್ಲ. ಬಟ್ ಅಂದರೆ ಎಕ್ಸಿಕ್ಯೂಷನ್ ಮಾಡುವಾಗ, ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಮಾಡುವಾಗ ಬರುವಂಥ ಎರರ್ನ ಏನಂತ ಕರಿತೀವಿ, ರನ್ ಟೈಮ್ ಎರರ್ ಅಂತ ಕರಿತೀವಿ. ಸೊ ರನ್ ಟೈಮ್ ಎರರ್ಗೆ ಬೆಸ್ಟ್ ಎಕ್ಸಾಂಪಲ್ ಬಂದು ಡಿವಿಷನ್ ಬೈ ಝೀರೋ. 1/0 ಅಂತ ಕೊಟ್ಟರೆ ಇನ್ಫಿನಿಟಿ ಬರುತ್ತಲ್ವಾ. ಸೊ ಈ ಥರ ಬಂದಾಗ ನಾವು ಏನು ಮಾಡ್ತೀವಿ, ಅದನ್ನು ಏನಂತ ಕರಿತೀವಿ ಅಂದರೆ ರನ್ ಟೈಮ್ ಎರರ್. ಸೊ ಇಟ್ ಈಸ್ ಅ 1 ಮಾರ್ಕ್ ಕ್ವೆಶ್ಚನ್. ದ ಎರರ್ಸ್ ವಿಚ್ ಅಕ್ಕರ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಮಾಡುವಾಗ ಬರುವಂಥ ಎರರ್ನ ರನ್ ಟೈಮ್ ಎರರ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಸಿಮ್ಯಾಂಟಿಕ್ ಎರರ್. ಸಿಮ್ಯಾಂಟಿಕ್ ಎರರ್ ಅಂತಂದರೆ ಲಾಜಿಕಲ್ ಏನಾದರೂ ನಾವು ರಾಂಗಾಗಿ ಯೂಸ್ ಮಾಡಿದರೆ, ಪ್ರೋಗ್ರಾಮ್ ಲಾಜಿಕಲ್ ನಾವೇನಾದರೂ ರಾಂಗಾಗಿ ಯೂಸ್ ಮಾಡಿದರೆ ಆಗ ಏನಂತ ಬರುತ್ತೆ, ಸಿಮ್ಯಾಂಟಿಕ್ ಎರರ್ ಅಂತ ಬರುತ್ತೆ. ದ ರಾಂಗ್ ಯೂಸೇಜ್ ಆಫ್ ಪ್ರೋಗ್ರಾಮ್ ಇಸ್ ಕಾಲ್ಡ್ ಆಸ್ ಸಿಮ್ಯಾಂಟಿಕ್ ಎರರ್. ಫಾರ್ ಎಕ್ಸಾಂಪಲ್ ಇವಾಗ A+B = Y ಅಂತ ಕೊಟ್ಟರೆ ಏನಂತ ಮೀನಿಂಗು, ಇದೆಷ್ಟು ಆ್ಯಡ್ ಮಾಡಿರೋದನ್ನು ನಾವು Yಗೆ ಅಸೈನ್ ಮಾಡ್ತಾ ಇದ್ದೀವಿ ಅಂತ. ಬಟ್ ಇದು ರಾಂಗ್. ಸೊ ವಾಟ್ ಈಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್, ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಆ್ಯಡಿಂಗ್ ಆಫ್ ದ ವ್ಯಾಲ್ಯೂಸ್ A and B and it is finally assigning to third variable that is Y. ಅದು ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಹಿಂಗೆ ಬರೆದ್ರೆ ನಾವೇನಂತ ಕರಿತೀವಿ, ಸಿಮ್ಯಾಂಟಿಕ್ ಎರರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಲಾಜಿಕಲ್ ಎರರ್. ಸೊ ಲಾಜಿಕಲ್ ಎರರ್ ಅಂತಂದರೆ ಪ್ರೋಗ್ರಾಮಲ್ಲಿ ನಾವು ಬೇಕು ಅಂತ ನಾವು ಸಿಂಟ್ಯಾಕ್ಸಲ್ಲಿ ಎರರ್ನ ನಾವು ಮಾಡಿರಲ್ಲ. ಬಟ್ ಕಂಪೈಲರಲ್ಲಿ ಏನಾದರೂ ನಾವು ಎರರ್ಸ್ನ ರಾಂಗ್ ಅಥವಾ ನಾವು ಫಾರ್ಮುಲಾಸಲ್ಲಿ ಏನಾದರೂ ಎರರ್ಸ್ನ ರಾಂಗ್ ಕೊಟ್ಟಿದ್ರೆ, ರಾಂಗ್ ಯೂಸೇಜ್ ಮಾಡಿದರೆ ಅದನ್ನು ಏನಂತ ಕರಿತೀವಿ, ಲಾಜಿಕಲ್ ಎರರ್ ಅಂತ ಕರಿತೀವಿ. ಅಂದರೆ ಇವಾಗ ನಾವು ಅಲ್ಗಾರಿದಮ್ ಆರ್ ಫ್ಲೋ ಚಾರ್ಟ್ನ ನಾವು ಕನ್ವರ್ಟ್ ಮಾಡಿ ನಾವು ಪ್ರೋಗ್ರಾಮ್ ಬರೀತಾ ಇರುವಾಗ ಏನಾದರೂ ಲಾಜಿಕಲ್ನಾಗ ಏನಾದರೂ ಮಿಸ್ ಆದರೆ ಅಥವಾ ಫಾರ್ ಎಕ್ಸಾಂಪಲ್ ಏರಿಯಾ ಆಫ್ ಅ ಸರ್ಕಲ್ ನಾವು ಇಲ್ಲಿ ತೊಗೊಂಡಿದ್ದೀವಿ. ಏರಿಯಾ ಆಫ್ ಅ ಸರ್ಕಲ್ ಫಾರ್ಮುಲಾ ಏನು ಏರಿಯಾ ಆಫ್ ಅ ಸರ್ಕಲ್ ಫಾರ್ಮುಲಾ πr² ಅಲ್ವಾ. ಸೊ ಈ πr² ಏರಿಯಾ ಆಫ್ ಅ ಸರ್ಕಲ್ ಫಾರ್ಮುಲಾ ರಾಂಗ್ ಬರೆದ್ರೆ ಆಗ ಏನಾಗುತ್ತೆ, ಅದು ನಮಗೆ ರಿಸಲ್ಟ್ ಕೊಡೋದಿಲ್ಲ ಅಲ್ವಾ. ಆಗ ಏನಂತ ಬರುತ್ತೆ ಎರರು, ಲಾಜಿಕಲ್ ಎರರ್ ಅಂತ ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಫೋರ್ತ್ ಎರರ್. Okay, so this is the today's class. If you are having any questions, do join the Zoom meeting, and you should be prepared with the first 3 chapters which I discussed. So first one is overview of a computers. So okay, second one is the input, output and memory devices. Third one is software concepts. So ಈ 3 chapters ನೀವು questions ನೆಲ್ಲ prepare ಮಾಡಿ
ಅದು 1 ಮಾರ್ಕ್ ಮತ್ತು 2 ಮಾರ್ಕ್ 5 ಮಾರ್ಕ್ಸ್ ಕ್ವೆಶನ್ಸ್ ನಾನು ಏನೇನು ಕೊಟ್ಟಿದ್ದೀನಿ ಅದನ್ನೆಲ್ಲ ನೀವು ನೋಟ್ಸಲ್ಲಿ ಬರೆದು ಸಾರಿ ಹೋಮ್ವರ್ಕ್ ಬುಕ್ಕಲ್ಲಿ ಬರೆದು ನನಗೆ ಅದ್ರದ್ದು PDF ಮಾಡಿ ನೀವು ಕಳಿಸ್ಬೇಕಾಗತ್ತೆ. And on 22nd you will be having test. Okay, so these are the 3 chapters. I am going to give questions from these 3 chapters, and this marks will be sent to the board and it will be considered. So do prepare well. Thank you.